ಆ ನೀರು ಫಾಸ್ಟಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಸ್ಲೋ ಆಗಿ ಮಾಡೋದು. ಓಡೋ ನೀರನ್ನು ನಡೆಯೋ ಹಾಗೆ ಮಾಡೋದು, ನಡೆಯೋ ನೀರನ್ನು ತೆವಳೋ ಹಾಗೆ ಮಾಡೋದು, ತೆವಳೋ ನೀರನ್ನು ಇಂಗೋ ಹಾಗೆ ಮಾಡೋದು. ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಅಂಗಳ ಇರ್ತಾ ಇತ್ತು. ಸೊ ಇಲ್ಲಿ ಯಾರಾದರೂ ಗಿಡ ನೆಟ್ಟಿದ್ದೀರಾ ಇಷ್ಟರೊಳಗಡೆ? ಕೈ ಎತ್ತಿ. ಯಾವ ಗಿಡ ನೆಟ್ಟಿದ್ದೀರಾ? ಪೇರಳೆ. ಇನ್ಯಾರು? ಯಾವ ಗಿಡ? ಮಳೆ ಜೋರಾಗಿ ಬರ್ತಾ ಇದೆ, ನೀರು ಹರ್ಕೊಂಡು ಹೋಗ್ತಾ ಇರುತ್ತೆ. ಹೋಗಿ ತೋಡು, ಸಮುದ್ರ, ನದಿ, ಹಳ್ಳ, ಕೊಳ್ಳ ಹೀಗೆ ಎಲ್ಲ ಕಡೆ ಸೇರುತ್ತೆ. ಆ ನೀರು ವೇಸ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಯಾವತ್ತಾದರೂ ಅನಿಸಿದೆಯಾ? ಅನಿಸಿದೆ. ಆ ವೇಸ್ಟ್ ಆಗುವಂತಹ ನೀರನ್ನೇ ನಾವು ಹಿಡಿದಿಟ್ಟುಕೊಂಡು ಮಳೆ ನೀರು ಕೊಯ್ಲನ್ನು ಮಾಡಿ ಅದನ್ನು ನಮ್ಮ ಬಳಕೆಗೆ ಬಳಸ್ಬೋದು ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಆ ಯೋಚನೆ ಮಾಡೋದಕ್ಕೆ ಏನು ಕಾರಣ? ನೀರಿನ ಅಭಾವ. ಮತ್ತೆ ಬೇರೇನು? ನಿಮ್ಮ ಕಾಲೇಜಲ್ಲಿ ಇರುವಂತಹ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೆಥಡ್ ಏನು ಮಾಡಿದ್ದಾರೆ ಅದನ್ನು ಎಷ್ಟು ಜನ ಇಲ್ಲಿ ಸರಿಯಾಗಿ ನೋಡಿದ್ದೀರಾ? ಯಾಕಂದರೆ ನಾವು ನಮ್ಮ ಸುತ್ತಮುತ್ತ ಆಗುವಂತಹ ವಿಷಯಗಳಿಗೆ ಕೆಲವೊಮ್ಮೆ ಗಮನ ಹರಿಸೋದಿಲ್ಲ, ಕುರುಡುತನ ತೋರಿಸ್ತೀವಿ. ಮುಂದೇನೋ ಆಗಬೇಕು ಅಂತ ಹೊರಡ್ತೀವಿ, ಅಕ್ಕಪಕ್ಕದಲ್ಲಿರೋದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಹೋಗಿ ಅದೇನೋ ಹೇಳ್ತಾರೆ, ಸೂರ್ಯನನ್ನು ಹಿಡಿಯುವಂತಹ ಆತುರದಲ್ಲಿ ಅಕ್ಕಪಕ್ಕದಲ್ಲಿರುವಂತಹ ನಕ್ಷತ್ರಗಳನ್ನು ನೆಗ್ಲೆಕ್ಟ್ ಮಾಡೋದು ಅಂತ. ನಾವು ಕೂಡ ಹಾಗೆ ಫ್ಯೂಚರ್ ವಿಷನ್ ಇರಬೇಕಂತೆ. ನಮ್ಮ ನಾಯಕರು ಹೇಳ್ತಾ ಇದ್ರು, ಮುಂದೆ ಒಂದು ದಿನ ನೀರಿನ ಅಭಾವ ಕಾಡಬಾರ್ದು ಅಂತಂದರೆ, ಆಲ್ರೆಡಿ ಕಾಡಿದೆ, ಏಪ್ರಿಲ್ ಮೇಯಲ್ಲಿ ನೀರಿಲ್ಲದಂಥ ಪರಿಸ್ಥಿತಿ ನಮ್ಮದು. ಈಗಲೇ ನಾವು ಜಾಗೃತಿಯನ್ನು ವಹಿಸಬೇಕಾಗತ್ತೆ ಅಲ್ವಾ? ಅದಕ್ಕೋಸ್ಕರ ಈ ಮಳೆ ನೀರನ್ನು ಸಂಗ್ರಹ ಮಾಡಿ ಇಟ್ಕೊಳ್ಳೋದನ್ನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಥವಾ ಮಳೆ ನೀರು ಕೊಯ್ಲು ವಿಧಾನ ಅಂತ ಹೇಳ್ತಾರೆ. ಇದನ್ನು ನಾವು ಬಹಳ ಕ್ರಮಗಳ ಮೂಲಕ ಮಾಡ್ಬೋದು. ಅದರಲ್ಲಿ ಒಂದು, ನಮ್ಮ ಮನೆಯ ಮಹಡಿಯ ಮೇಲೆ ಬಿದ್ದಂತಹ ನೀರನ್ನು ಸಂಗ್ರಹಿಸಿ ಅದನ್ನು ನಮ್ಮ ಬಾವಿಗಳಿಗೆ ಬಿಡೋದು, ಅಥವಾ ಅದನ್ನು ಇಂಗು ಗುಂಡಿಗಳನ್ನು, ಒಂದು ಗುಂಡಿಗಳನ್ನು ನಿರ್ಮಾಣ ಮಾಡಿ ಬಾವಿಯ ಸಮೀಪ ಅಲ್ಲಿ ಹೋಗೋ ಹಾಗೆ ಮಾಡೋದು. ಅದಕ್ಕೆ ಬೇರೆ ಬೇರೆ ಪ್ರಾಸೆಸ್ ಇದೆ. ಇನ್ನು ನಿಮ್ಮ ಮನೇಲಿ ಬೋರ್ವೆಲ್ ಇದ್ದರೆ ಆ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೆ ಕಾಂಪೌಂಡ್ನಲ್ಲಿ ಒಳ್ಳೊಳ್ಳೆ ಗಿಡಗಳನ್ನು, ಆ ಬೇರನ್ನ ಗಟ್ಟಿಯಾಗಿ ಬಿಡ್ತವೆ ನೋಡಿ, ಅಂತಹ ಗಿಡಗಳನ್ನು ನೀವು ನೆಟ್ಟರೆ ನೀರಲ್ಲೇ ಉಳಿತದೆ. ಬೇರುಗಳ ಮೂಲಕ ಅಂತರ್ಜಲ ಮಟ್ಟ ಹೆಚ್ಚಾಗುತ್ತೆ. ಹೇಗೂ ಭೂಮಿಯ ಅಡಿಭಾಗದಲ್ಲೂ ಕೂಡ ನೀರಿದೆ ಅನ್ನುವಂಥದ್ದು. ಆ ನೀರಿನ ಅಂಶವನ್ನು ನಾವು ತೆಗಿತಾ ಇದ್ದೇವೆ. ಎಷ್ಟು ಸಕ್ ಮಾಡ್ತಾ ಇದ್ದೀವಿ ಅಂತಂದರೆ, ಈ ಬೋರ್ವೆಲ್ ಹಾಗೆ ಎಷ್ಟು ಆಳಕ್ಕೆ ನಾವು ಇಳಿಸ್ತಾ ಇದ್ದೀವಿ ಅಂದರೆ ಅಲ್ಲಿರುವಂತಹ ನೀರೆಲ್ಲ ಬರಿದಾದ್ಮೇಲೆ ಏನಾಗ್ಬೋದು ಭೂಮಿ? ಜಸ್ಟ್ ಇಮ್ಯಾಜಿನ್. ಹರಿಯುವ ನೀರಿನ ದಿಕ್ಕನ್ನು ಬದಲಿಸೋದಕ್ಕೆ ಹೊರಟಿದ್ದೀವಿ. ಇದೆಲ್ಲದರ ಜೊತೆಗೆ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥ ಸತ್ಯ, 3ನೇ ಮಹಾಯುದ್ಧ ಏನಾದರೂ ನಡೆದ್ರೆ ನೀರಿಗೋಸ್ಕರ ನಡೆಯುತ್ತೆ ಅಂತ ಹೇಳಿರುವಂಥ ಮಾತು ಸತ್ಯ ಆಗಬಾರ್ದು ಅಂತಂದರೆ ಈಗಲೇ ನಾವು ಪ್ರತಿಯೊಬ್ಬರು ಕೂಡ ಜಲ ವಾರಿಯರ್ಸ್, ಏನು ವಾಟರ್ ಸೋಲ್ಜರ್ಸ್ ಅಂತ ಏನು ಹೇಳ್ತೀವಿ, ಅದಾಗಬೇಕು ನಾವು. ನೀವೆಲ್ಲ ರೆಡಿ ಇದ್ದೀರಿ ಅಲ್ವಾ ಆಗೋದಕ್ಕೆ? ನಿಮ್ಮ ಮನೆಗಳಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ಸಿಂಪಲ್ ಆಗಿ ನೀರನ್ನು ಇಂಗಿಸೋದಕ್ಕೆ. ಆ ನೀರು ಫಾಸ್ಟಾಗಿ ಹೋಗ್ತಾ ಇದೆ ಅಂತಂದರೆ ಅದನ್ನು ಸ್ಲೋ ಆಗಿ ಮಾಡೋದು. ಓಡೋ ನೀರನ್ನು ನಡೆಯೋ ಹಾಗೆ ಮಾಡೋದು, ನಡೆಯೋ ನೀರನ್ನು ತೆವಳೋ ಹಾಗೆ ಮಾಡೋದು, ತೆವಳೋ ನೀರನ್ನು ಇಂಗೋ ಹಾಗೆ ಮಾಡೋದು. ಮೊದಲೆಲ್ಲ ನಮ್ಮ ಮನೆಗಳಲ್ಲಿ ಅಂಗಳ ಇರ್ತಾ ಇತ್ತು. ಆ ಅಂಗಳದಲ್ಲಿ ಕೃಷಿ ಕುಟುಂಬ ಇರುವಂತಹ ಮನೆಗಳಿಂದ ಬಂದವರಿದ್ರೆ ಗೊತ್ತಿರುತ್ತೆ, ಅಂಗಳನ ಮಳೆಗಾಲದಲ್ಲಿ ಏನು ಮಾಡ್ತಾರೆ? ಅಡಿಕೆ ಸೋಗೆ, ತೆಂಗಿನ ಗರಿಗಳನ್ನು ಅಥವಾ ಭತ್ತದ ಹೊಟ್ಟನ್ನು ಹಾಕಿ ಅದನ್ನು ಕವರ್ ಮಾಡ್ತಾ ಇದ್ರು. ಯಾಕೆ ಗೊತ್ತಾ? ಅಂಗಳ ಹಾಳಾಗಬಾರ್ದು ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ನೀರನ್ನು ಇಂಗೋದಕ್ಕೂ ಕೂಡ ಅದೊಂದು ಸಾಂಪ್ರದಾಯಿಕವಾದಂಥ ವಿಧಾನ ಆಗಿರ್ತಾ ಇತ್ತು. ಭತ್ತದ ಗದ್ದೆಗಳಲ್ಲಿ ನೀರು ಇಂಗ್ತಾ ಇತ್ತು. ಇವತ್ತು ಭತ್ತದ ಗದ್ದೆಗಳು ಮಾಯ ಆಗ್ತಾ ಇದೆ. ಆಕಾಶದಿಂದ ಬಂದಂತಹ ನೀರು ಇಂಗೋದಕ್ಕೆ ಎಲ್ಲಿ ಸಹ ಜಾಗವೇ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿ ನೆರೆ, ಕೆಲವು ಏರಿಯಾಗಳು ಕೃತಕ ನೆರೆಯಲ್ಲಿ ಮುಳುಗಿ ಹೋಗಿದ್ವು, ಹೌದಾ? ಹಾಗೆ ಕೆಲವೊಂದು ಕಡೆಯಲ್ಲಿ ನೀರೆಲ್ಲ ಫುಲ್ಲು ಇಲ್ಲಿಗೆ ಬಂದು ವೆಹಿಕಲ್ಲೇ ಹೋಗೋಕ್ಕಾಗದೇ ಇರುವಂಥ ಪರಿಸ್ಥಿತಿ. ಯಾಕಂದರೆ ನೀರು ಹರಿದು ಹೋಗೋದಕ್ಕೆ ದಾರಿ ಇಲ್ಲ, ಹರಿದು ಹೋಗ್ತಾ ಇರುವಂಥ ನೀರನ್ನು ಇಂಗಿಸೋದಕ್ಕೆ ಬೇಕಾದಂಥ ವ್ಯವಸ್ಥೆ ಇಲ್ಲ. ಸೊ ನಾವು ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಲಿಮಿಟೇಷನಲ್ಲಿ ನೀರನ್ನು ನಮ್ಮ ಜಾಗದಲ್ಲಿ ಇಂಗಿಸೋದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಗಳನ್ನು ನಾವು ಮಾಡೋದು. ಇದಕ್ಕೆ ಹಣವೂ ಖರ್ಚಾಗೋದಿಲ್ಲ. ಎಷ್ಟೋ ಒಂದು ಕಡೆ ನಿಮ್ಮ ಸರ್ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರುವಾಗ ಹೇಳ್ತಾ ಇದ್ರು, ಹಣ ಖರ್ಚಿಲ್ಲದೇನೆ ಮಾಡ್ಬೋದಾದಂಥ ಸಿಂಪಲ್ ವಿಧಾನಗಳು ಎಷ್ಟೋ ಇದೆ. ಅಂತಹ ವಿಧಾನಗಳನ್ನು ನೀವು ಮಾಡೋದ್ರ ಜೊತೆಗೆ ಒಂದು ಪ್ರತಿಜ್ಞೆ ಮಾಡೋಣ, ಮಳೆಗಾಲದಲ್ಲಿ ಒಂದಿಷ್ಟು ನೀರನ್ನು ಇಂಗಿಸುವಂತಹ ಒಂದಿಷ್ಟು ಗಿಡಗಳನ್ನು ನೆಟ್ಟು ಪ್ರಕೃತಿಗೆ ಕೊಡುಗೆಯನ್ನು ನೀಡುವಂಥ ಕೆಲಸವನ್ನು ನಾನು ಮಾಡ್ತೀನಿ ಅಂತ. ನೀವೆಲ್ಲ ತಯಾರಿದ್ದೀರಿ ಅಲ್ಲ?
ನಾವು ಬಿಗ್ ಎಫ್ ಎಂ ಕಡೆಯಿಂದ ಒಂದು ಕ್ಯಾಂಪೇನ್ ಮಾಡ್ತಾ ಇದ್ದೀವಿ, ರೈನ್ ವಾಟರ್ ಹಾರ್ವೆಸ್ಟಿಂಗ್, ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ. ಇಲ್ಲಿ ನಾವು ಯಾರೆಲ್ಲ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ದಾರೆ ಪ್ರಾಯೋಗಿಕವಾಗಿ ಅವರ ಮನೆಗಳಿಗೆ ಹೋಗೋದು, ಸ್ಕೂಲ್ ಕಾಲೇಜ್ ಅಥವಾ ಸಂಸ್ಥೆಗಳಿದ್ರೆ ಅಲ್ಲಿ ಹೋಗಿ ಹೇಗೆ ಮಾಡಿದ್ದಾರೆ ಅಂತ ತೋರಿಸೋದು, ಇಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ನಾವು ಒಬ್ಬರೇ ಮಾಡಿದರೆ ಬಹುಶಃ ಅದು ಎಷ್ಟರ ಮಟ್ಟಿಗೆ ರೀಚ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಆದರೆ ನಿಮ್ಮಂತಹ ಯುವ ಮನಸ್ಸುಗಳು, ಯಂಗ್ ಇಂಡಿಯಾ ರೆಡಿ ಆದರೆ ಜೊತೆಯಲ್ಲಿ ನಾವು ಏನು ಬೇಕಾದರೂ ಮ್ಯಾಜಿಕ್ ಮಾಡ್ಬೋದು. ಸೊ ನಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಒಂದಿಷ್ಟು ಹೊತ್ತನ್ನು ಈ ಥರ ಪರಿಸರಕ್ಕೋಸ್ಕರ ಕೊಡೋಣ ಅಲ್ವಾ? ಸೊ ಬಿಗ್ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ನೀವೆಲ್ಲ ಜಾಯ್ನ್ ಆಗ್ತೀರಿ ಅಲ್ವಾ? ರೆಡಿ? ಓಕೆ, ಹಾಗಿದ್ರೆ ಸೊ ಇಲ್ಲಿ ಯಾರಾದರೂ ಗಿಡ ನೆಟ್ಟಿದ್ದೀರಾ ಇಷ್ಟರೊಳಗಡೆ? ಕೈ ಎತ್ತಿ. ಯಾವ ಗಿಡ ನೆಟ್ಟಿದ್ದೀರಾ? ಪೇರಳೆ. ಇನ್ಯಾರು? ಯಾವ ಗಿಡ? ಇಲ್ಲ, ನೀವು ಮಾತಾಡೋದಲ್ಲ, ನನಗೆ ಆನ್ಸರ್ ಬೇಕು. ನೀವು ಯಾವ ಗಿಡ ನೆಟ್ಟಿದ್ದೀರಾ ಅಂತ ಕ್ಯೂರಿಯಾಸಿಟಿ. ಯಾವುದು? ಹೂವಿನ ಗಿಡ. ಓಕೆ, ಈ ವರ್ಷ ಒಂದು ಹಣ್ಣಿನ ಗಿಡವನ್ನು ಪ್ರತಿಯೊಬ್ಬರು ನೆಟ್ಟುಬಿಡಿ. ಓಕೆ, ಆ ಹಣ್ಣಿನ ಗಿಡಕ್ಕೊಂದು ಹೆಸರು ಕೊಡಿ. ಯಾಕಂದರೆ ನಾವು ಎಲ್ಲರೂ ಒಟ್ಟಾದರೆ ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟರೆ ನಮ್ಮ ಮಂಗಳೂರಲ್ಲಿ ಈಗಾಗಲೇ ಕೌಂಟ್ ಮಾಡಿದಾಗ ಇರುವ ಮರಗಳ ಸಂಖ್ಯೆ ಬರೀ 19,000 ಅಂತೆ. ಆ 19,000ವನ್ನು ನಾವು 1,00,000ಕ್ಕೆ ರೀಚ್ ಮಾಡಿಸ್ಬೇಕು ಅಂತಂದರೆ ಪ್ರತಿ ಮನೆಗೊಂದು ಗಿಡವಾದರೂ ನೆಟ್ಟರು ಸಾಕು ಅಂತ. ಮನೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದೊಂದು ಗಿಡ ನೆಡೋದ್ರ ಮೂಲಕ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಬೋದು. ಹಾಗೆ ನಿಮ್ಮೆಲ್ಲರಿಗೂ ದೊಡ್ಡ ದೊಡ್ಡ ಕನಸುಗಳಿರ್ಬೋದು ಜೀವನದಲ್ಲಿ, ಅದೆಲ್ಲ ನೆರವೇರಲಿ. ಅದರ ಹಿಂದೆ ಹೋಗುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇರಿ. ನಿಮ್ಮ ಹೆಲ್ತನ್ನು ಸರಿಯಾಗಿ ನೋಡಿಕೊಂಡು, ಮನೆಯವರ ಅವ್ರಿಗೇನು ಟೈಮ್ ಕೊಡಬೇಕು ಅದನ್ನು ಕೊಟ್ಕೊಂಡು ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ. ನಾವು ಬೇರೆಯವ್ರ ಥರ ಬದುಕಬಾರ್ದು. ನಾವು ಒಂದು ಸ್ವಲ್ಪ ಸಮಾಜಕ್ಕೆ ಏನಾದರೂ ಒಂದು ಬೆನಿಫಿಟನ್ನು ಆಗೋ ಥರ, ಅಂದರೆ ನಾವು ಬೆಳೆಯುವುದರ ಜೊತೆಗೆ ಬೇರೆಯವರನ್ನು ಬೆಳೆಸೋದೇ ನಿಜವಾದ ಯಶಸ್ಸು ಅಂತ ಹೇಳ್ತಾರೆ. ನಿಮ್ಮೆಲ್ಲರಿಗೂ ಎಜುಕೇಷನ್ ಸಿಕ್ಕಿದೆ, ನಿಮ್ಮೆಲ್ಲರಿಗೂ ಕೂಡ ಸ್ವಾತಂತ್ರ್ಯ ಇದೆ, ಏನು ಬೇಕಾದರೂ ಮಾಡ್ಬೋದು. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ದರೆ ಜಗತ್ತನ್ನು ಸಹ ಗೆಲ್ಬೋದು.